ಆಲ್ರೆಡಿ ಎಲ್ಲದರ ಮಧ್ಯೆ ಮಗದೊಂದು ಮಾಧ್ಯಮ ಸಂಸ್ಥೆ ತಾನು ಮಾಡಿರೋದನ್ನು ಅಂತಿಮವಾಗಿ ಪ್ರಕಟ ಮಾಡಿಕೊಂಡಿದೆ. ರಾಷ್ಟ್ರ ಮಟ್ಟದಲ್ಲಿ ನಾನು ಹೇಳ್ತಿರೋದು ಅವ್ರದ್ರಲ್ಲೂ ಭಾರತೀಯ ಜನತಾ ಪಕ್ಷದ್ದೇ ಲೆಡ್ ಬೈ ಇದು 358 ಸ್ಥಾನಗಳನ್ನು NDAಗೆ ಅವರು ದಯಪಾಲಿಸ್ತಾ ಇದ್ದಾರೆ. ಇಂಡಿ ಒಕ್ಕೂಟಕ್ಕೆ 135 ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ 358 ಕೊಡ್ತಿದ್ದಾರೆ ಅವರು ಕೂಡ. ಆಲ್ ರೈಟ್, ಅಲ್ಲಿಗೆ ಇನ್ನೊಂದು ಮುಗೀತು, ಈಗ ಇನ್ನು ಉಳ್ಕೊಂಡಿರೋದು ಇನ್ನು ಒಂದು ಬಾಕಿ ಇದೆ ಸರ್. ಹೌದಲ್ಲ? ಆಲ್ ರೈಟ್, ಅದು ಬಂದಾಗ ನೋಡೋಣ. ಎಸ್, ಇನ್ನು ಕರ್ನಾಟಕದ 28 ಕ್ಷೇತ್ರಗಳ ಫಲಿತಾಂಶ ಏನಾಗಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಸದ್ಯಕ್ಕೆ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ನೋಡೋಣ. ಎಕ್ಸಿಟ್ ಪೋಲ್ಗೆ ಹೋಗೋಕ್ಕೆ ಮೊದಲು ಒಂದೆರಡು ಮಾತನ್ನು ಹೇಳ್ಬಿಡೋಣ. ಎಸ್ ಸರ್. ಕಳೆದ 4 ಚುನಾವಣೆಗಳಿಂದ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಲೋಕಸಭಾ ವಿಚಾರದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನೇ ಮಾಡ್ಕೊಂಡು ಹೋಗಿದೆ ಆಲ್ಮೋಸ್ಟ್. ಬಟ್ ಈವನ್ ವೆನ್ UPA ವಾಸ್ ದೇರ್ ಮಾಡಿದೆ ಗುಡ್ ಪರ್ಫಾರ್ಮೆನ್ಸ್ನ, ಬ್ಯಾಡ್ ಅಂತೇನು ಮಾಡಿಲ್ಲ. ಅದು ಈ ಸರಿ ಏನಾಗಿತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವುದರಿಂದ ಮತ್ತು ಗ್ಯಾರಂಟಿಗಳ ಪ್ರಭಾವದಿಂದಾಗಿ ಕಂಪ್ಲೀಟ್ಲಿ ಏರ್ಪೇರ್ ಆಗಿಬಿಡಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇತ್ತು. ಆದರೆ ಸಾಮಾನ್ಯವಾಗಿ ಕರ್ನಾಟಕದ ಮತದಾರ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಮತವನ್ನು ಹಾಕುವಾಗ ಬಹಳ ಭಿನ್ನವಾಗಿ ಆಲೋಚನೆ ಮಾಡಿ ಮತ ಹಾಕ್ತಾನೆ ಅನ್ನೋ ಅನುಭವ ನಮಗೆ ಹಿಂದೆ ಇದೆ. ಅದು ಮುಂದುವರಿದಂತೆ ಕಾಣಿಸ್ತಾ ಇದೆ, ಹೆಚ್ಚು ಕಡಿಮೆ ಮುಂದುವರಿದಂತೆ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಇದರ ಪರಿಣಾಮ ಏನು? ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಹುದೊಡ್ಡ ಸವಾಲಾಗಿ ಇದ್ದಿದ್ದು ನನ್ನ ಪ್ರಕಾರ ಮುಖ್ಯವಾಗಿ ಕರ್ನಾಟಕವು ಮತ್ತು ಲಾರ್ಜ್ಲಿ ಇಂಡಿಯಾ ಮತ್ತು ಅದರಲ್ಲಿ ಮಧ್ಯಮದಲ್ಲಿ ದಕ್ಷಿಣ ಭಾರತ. ಅದರಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ಅವ್ರದ್ದು ದೊಡ್ಡ ಪಾತ್ರ ಏನಿರಲಿಲ್ಲ. ಆದರೆ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಇನ್ನಷ್ಟು ಹೆಚ್ಚುವರಿ ಸ್ಥಾನಗಳನ್ನು ಪಡೆದುಕೊಂಡ್ರೆ ಕಾಂಗ್ರೆಸ್ ಸುಮಾರು 100ರ ಆಸುಪಾಸಿಗಾದರೂ ಹೋಗಬೇಕು ಈ ರಾಷ್ಟ್ರೀಯ ಪಕ್ಷವಾಗಿ ಅಂತ ಅವ್ರದ್ದು ಆಸೆ ಇತ್ತು. ಅದು ಈಡೇರುವ ಲಕ್ಷಣಗಳು ಯಾಕೋ ಕಾಣಿಸ್ತಾ ಇಲ್ಲ, ಈ ಚುನಾವಣೋತ್ತರ ಸಮೀಕ್ಷೆಗಳನ್ನೇ ನಂಬೋದಾದರೆ ಅಲ್ವಾ? ಓಕೆ, ಸೊ ಈಗೇನು ನೋಡೋಣ ಏನು ಹೇಳ್ತಾರೆ. ಒಂದು 6-7 ಇದೆ. ಕರ್ನಾಟಕ ಟುಡೇಸ್ ಚಾಣಕ್ಯ 28ರಲ್ಲಿ NDAಗೆ 24, INDAಗೆ 4 ಅಂತಾರೆ. ಆಕ್ಸಿಸ್ ಮೈ ಇಂಡಿಯಾ ವಿಚ್ ಇಸ್ ಇಂಡಿಯಾ ಟುಡೇನವರು ಅವ್ರ ಜೊತೆ ಸೇರ್ಕೊಂಡು ಮಾಡಿರ್ತಾರೆ. 23ರಿಂದ 25, 3ರಿಂದ 5. ಪೋಲ್ ಸ್ಟ್ರಾಟ್ 28, ಪೋಲ್ ಹಬ್ 23, 26, 3, 7. ಓಕೆ, ಆಲ್ ರೈಟ್. ಪಿ ಮಾರ್ಕ್ 22, 6. ಮ್ಯಾಟ್ರೀಸ್ 21, 7. ಇಂಡಿಯಾ TV 19, 24, 4, 8. ಸಿ ವೋಟರ್ 23, 25, 3, 5. ಇಂಡಿಯಾ ನ್ಯೂಸ್ 23, 05. ಜನ್ ಕಿ ಬಾತ್ 21, 23, 5, 7. ಏನಿದೆ ಇದರಲ್ಲಿ? ಯಾವ ಇಲ್ಲಿಯ ಸಮೀಕ್ಷೆಗಳಿಗೆ ನಾನು ಹೇಳಿದ್ದುವೆ ನಿಜವಾದರೆ ಯಾವ BJP NDAನ 20ರಿಂದ ಕೆಳಗೆ ತರ್ತಾ ಇಲ್ಲ, ಯಾವೂ ತರ್ತಿಲ್ಲ. ಕರೆಕ್ಟ್. ಯಾರು ಕಾಂಗ್ರೆಸ್ ಅನ್ನ 2 ಅಂಕಿಗೆ ತಗೊಂಡೋಗ್ತಾ ಇಲ್ಲ. ಅವ್ರ ಕಾನ್ಫಿಡೆನ್ಸ್ ಇತ್ತು, ಆದರೆ ಅಲ್ಲ ಈಗಲೂ ಇರ್ಬೋದು ಅವ್ರಿಗೆ. ನೀವು ಈಗ ಇರಬಾರ್ದು ಅಂತ ಹೇಳ, ಇದೇ ಫೈನಲ್ ಅಂತ ನೀವು ಹೇಳಕ್ಕಾಗತ್ತಾ? ಹಾಗಾದ್ರೆ ಹಂಗೆ ಹೇಳಕ್ಕಾಗಲ್ಲ. ಈಗಲೂ ಅವ್ರಿಗೆ ವಿಶ್ವಾಸ ಇರ್ಬೋದು. ಸರ್ವೆಗಳು ತೋರಿಸ್ತಿಲ್ಲ ಅಂತ ನಾ ಹೇಳ್ತಿರೋದು. ಡಬಲ್ ಡಿಜಿಟ್. ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸಿಂಗಲ್ ಡಿಜಿಟಲ್ಲೇ ಇರಬಹುದು. ಒಂದು ವೇಳೆ ಈ ಡಬಲ್ ಡಿಜಿಟ್ಗೆ ಬರ್ದಿ ಇದ್ದರೆ ನನ್ನ ಪ್ರಕಾರ ಇಟ್ಸ್ ನಾಟ್ ಎ ಗ್ರೇಟ್ ಪರ್ಫಾರ್ಮೆನ್ಸ್. ಬರದೇ ಇದ್ದರೆ ಡಬಲ್ ಡಿಜಿಟ್. ಸಿಂಗಲ್ ಡಿಜಿಟ್ ಒಳಗಡೆ ಇದ್ದರೆ ಗ್ಯಾರಂಟಿ, ಗೌರ್ನಮೆಂಟು ಮತ್ತು ಅವ್ರ ಅಸೆಂಬ್ಲಿಲಿ ಮಾಡ್ಕೊಂಡಿದ್ದಂಥ ಕಾಂಬಿನೇಷನ್ಸು ಇದರಲ್ಲೆಲ್ಲ ವಿಫಲವಾಗಿದೆ ಅಂತಲೇ ಅರ್ಥ. ಅದು ಹಾಗೆಂದ ಮಾತ್ರಕ್ಕೆ ಸ್ಥಳೀಯ BJP ಹೆಂಗೆ ಚಿಗುರ್ಕಂಡು ಎದ್ದು ಬಂದು ಆಗೋಯ್ತು, ನಾವು ಈಗ ಸುತ್ತಿಗೆ ತಗೊಂಡು ಹೊಡೆಯೋದೇ ಎಲ್ಲರಿಗೂ. ನೋ, ಪೀಪಲ್ ಲಾರ್ಜ್ಲಿ ಲೋಕಲ್ ಲೀಡರ್ಶಿಪ್ ಆರ್ BJP ಜೊತೆಗೆ ಅದರ ಮೇಲೆ ಐಸಿಂಗ್ ಆನ್ ದ ಕೇಕ್ ಥರ ನೋಡಿರೋದು ಮೋದಿನೇ. ಸೊ ಎಷ್ಟು ವಿಚಿತ್ರ ಈ ರಾಜ್ಯದ ಜನ. ಇದೇ ಮೋದಿ ಕರ್ನಾಟಕದ ಅಸೆಂಬ್ಲಿ ಚುನಾವಣೆಗೂ ಬರ್ತಾರೆ, ವಿಪರೀತವಾಗಿ ಕ್ಯಾಂಪೇನ್ ಮಾಡ್ತಾರೆ. ಆದರೆ ನಮ್ಮ ಜನ ಗ್ಯಾರಂಟಿಗಳನ್ನು ಮೆಚ್ಚಿ ಕಾಂಗ್ರೆಸ್ಗೆ ಅಭೂತಪೂರ್ವವಾಗಿ 130 ಚಿಲ್ಲರೆ ಕೊಡ್ತಾರೆ. ಅದೇ ಜನ ಅದೇ ಗ್ಯಾರಂಟಿಗಳ ಲಾಭದಲ್ಲೂ ಇರ್ತಾರೆ. ಬಟ್ ಮೋದಿನೂ ಬಂದು ಹೋಗ್ತಾರೆ, ಮೋದಿನೇ ಒಬ್ಬ ಆ ಕಡೆ ಕೊಡ್ತಾರೆ, ಗ್ಯಾರಂಟಿನ ಸುಮ್ಮನೆ ಜೋಬಲ್ ಹಾಕೋತಾರೆ. ದಾಟ್ಸ್ ಬ್ರಿಲಿಯನ್ಸ್ ಆಫ್ ಪೀಪಲ್. ಹಂಗಾರೆ ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ, ಜನದ ಆಲೋಚನೆ ಹೀಗೂ ಇರ್ಬೋದು. ಇಂಡಿಯಾ ಟುಡೇನವ್ರು ಮಾಡಿದ್ದ ಪೋಲ್ನಲ್ಲಿ ಅವರು ಒಂದು ಸ್ವಲ್ಪ ಜಾತಿವಾರಲ್ಲೇನೋ
ಚೆಕ್ ಮಾಡ್ದಂಗಿದೆ ಅವರು. ನಂಗೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಪಕ್ಕಾ ಮಾಡಿದ್ದಾರೆ ಅಂತ, ಬಟ್ ನೀವು ಮಾಡ್ದಂಗಿದೆ. ಅವ್ರ ಪ್ರಕಾರ ಕರ್ನಾಟಕದಲ್ಲಿ NDAಗೆ ಪರಿಶಿಷ್ಟ ಜಾತಿ 41%, ಪರಿಶಿಷ್ಟ ವರ್ಗ ST 59%, ಲಿಂಗಾಯತರು 80%, ಒಕ್ಕಲಿಗರು 70% ಮತ್ತು ಕುರುಬರು 46% ಓಟ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಂ ಸರ್. ದಟ್ಸ್ ಸಿಂಪ್ಲಿ ಅಮೇಝಿಂಗ್. ಅದು ಕಾರಣ ಲಿಂಗಾಯತ ಓಟು ಅಸೆಂಬ್ಲಿ ಚುನಾವಣೆಯಲ್ಲಿ ಒಡೆದಿತ್ತು ಅಂತಿತ್ತು, ಒಕ್ಕಲಿಗರ ಓಟು ಶಿವಕುಮಾರ್ ಅವ್ರಿಗೋಸ್ಕರ ಕನ್ಸಾಲಿಡೇಟ್ ಆಗಿತ್ತು ಅಂತಿತ್ತು, ಮತ್ತು ಸಿದ್ದರಾಮಯ್ಯವ್ರನ್ನ ನೋಡಿಕೊಂಡು ಕುರುಬರು ಓಟು ಒನ್ ಸೈಡಲ್ಲಿ ನಿಂತಿತ್ತು ಅಂತಲೇ ಇತ್ತು. 46% ಸ್ಪ್ಲಿಟ್ ಆಗುತ್ತೆ ಅಂತಂದರೆ ಸಮಥಿಂಗ್ ಅನ್ಬಿಲೀವಬಲ್. ನನಗೆ ಲಿಂಗಾಯತರ ವಿಷಯದಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ತಲ್ಲ ಸರ್ ಇರ್ಬೋದು, ಅದು ಪರಿಣಾಮ ಬೀರಿರ್ಬೋದು. ಅದನ್ನೇ ಹೇಳಿದ್ದು ಸ್ಥಳೀಯ ಲೀಡರ್. ಇಟ್ ಕುಡ್ ಬಿ ಎ ವಿಜಯೇಂದ್ರ ಫ್ಯಾಕ್ಟರ್, ಇಟ್ ಮೇ ಬಿ ಎ ಯಡಿಯೂರಪ್ಪ, ಇಟ್ ಮೇ ಬಿ ಸಂಬಡಿ ಎಲ್ಸ್, ಏನೋ ಒಂದು ಇರ್ಬೋದು, ಏನೋ ಫ್ಯಾಕ್ಟರ್. INDIAಗೆ SCನಲ್ಲಿ ಒಂದು 55, STನಲ್ಲಿ 36, ಲಿಂಗಾಯತರಲ್ಲಿ 15, ಒಕ್ಕಲಿಗರಲ್ಲಿ 24, ಕುರುಬರಲ್ಲಿ 50% ಓಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಫಿಗರ್ಸು ಲಾರ್ಜ್ಲಿ ಎಸ್ ಆಗಿದ್ದರೆ ಡೆಫಿನೆಟ್ಲಿ ಅಮೇಝಿಂಗ್ ಟರ್ನ್ ಅರೌಂಡ್. ಎಸ್. ಇನ್ನು ಚುನಾವಣೋತ್ತರ ಸಮೀಕ್ಷೆಯ ಇತರೆ ಅದಕ್ಕೆ ಮೊದಲು ಕರ್ನಾಟಕದಲ್ಲಿ ಇದ್ದಂತಹ ಒಂದು ಬಹುದೊಡ್ಡ ಕುತೂಹಲವನ್ನು ಇದೇ ಸರ್ವೇನವರು ಹೇಳದಂಗೆ ಕಾಣಿಸ್ತಾ ಇದೆ. ಅದು ಪ್ರಜ್ವಲ್ ರೇವಣ್ಣ, ಹಾಸನ. ದೇ ಆರ್ ಇಂಡಿಕೇಟಿಂಗ್ ಹಿ ಮೈಟ್ ವಿನ್ ಅಂತ, ಹಿ ಮೇ ವಿನ್ ಅಂತ ಅವ್ರು ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಅದೇನು ಎಫೆಕ್ಟ್ ಮಾಡಿಲ್ಲ, ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಅದು ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ, ನಮ್ಗೆ ಗೊತ್ತಿಲ್ಲ ಅವ್ರು ಮಾಡ್ಕೊಂಡಿರೋದ್ರಲ್ಲಿ. ಎಸ್. ಓಕೆ, ಇನ್ನು ಮೇಜರ್ ಹೈಲೈಟ್ಸ್ ಏನು ಅನ್ನೋದನ್ನ ಈ ಥರ ನೋಡೋಣ. ಹೈಲೈಟ್ಸ್ ಅಂದರೆ ಹೀಗೆ, ದಿಸ್ ಇಸ್ ಟ್ರೂ ಹೈಲೈಟ್ಸ್. ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಖಾತೆ ತೆರೀಬಹುದು ಅಂತಾರೆ ಭಾಳ ಜನ. ಕೇರಳದಲ್ಲಿ ತೆಗೆದ್ರಂತೂ ಅದು ಹಿಸ್ಟಾರಿಕಲ್. ಇಟ್ ಕುಡ್ ಬಿ ಇನ್ ತ್ರಿಶೂರ್ ಆರ್ ತಿರುವನಂತಪುರಂ, ಐ ಡೋಂಟ್ ನೋ ವೇರ್, ಎಲ್ಲ ತೆಗಿಬೋದು. ತೆಗಿತಾರೆ ಅಂತ ಹೇಳ್ತಿದ್ದಾರೆ, ತೆಗಿತಾರೋ ಇಲ್ವೋ. ತಮಿಳ್ನಾಡಿನಲ್ಲೂ ಅಷ್ಟೇ, ಅಪ್ಪಿತಪ್ಪಿ ಒಂದು ಸೀಟ್ ತೊಗೊಂಡ್ರೋದು ಹಿಸ್ಟಾರಿಕಲ್ಲೇ. ದ್ರವಿಡಿಯನ್ ಸಿದ್ಧಾಂತವನ್ನು ವಿರೋಧ ಮಾಡುವ ಯಾವ ಪರಿಸ್ಥಿತಿಯೂ ಅಲ್ಲಿರಲಿಲ್ಲ. ಅಂಥದ್ರ ಮಧ್ಯ ನಾನ್ ದ್ರವಿಡಿಯನ್ ಪಾರ್ಟಿ ಒಂದು ಬಂದು ಚಾಲೆಂಜ್ ಮಾಡ್ತಾ ಇದ್ದಾರೆ ಅವರಿಬ್ಬರನ್ನು, ಬೋತ್ DMK ಆ್ಯಂಡ್ ADMK ಚಾಲೆಂಜ್ ಮಾಡ್ತಾರೆ ಮತ್ತು ಅಕೌಂಟ್ ಓಪನ್ ಮಾಡ್ತಾರೆ ಅಂತಂದರೆ ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಅದಕ್ಕೆ ಪ್ರಯತ್ನಗಳು ಹಾಗಾದ್ರೆ ಕಾಂಗ್ರೆಸ್ ಇಲ್ವಾ ಅಂತಂದರೆ, ಕಾಂಗ್ರೆಸ್ಸು ಒಂಥರ ತಮಿಳ್ನಾಡಲ್ಲಿ ಶರಣಾಗತಿಯಲ್ಲಿರುವಂಥ ಪಕ್ಷ. ಅದು DMKನವರು ADMKನವರು ಯಾವಾಗ ಆ ಕಾಲದಲ್ಲಿ ಇರ್ತಾರೋ, ಅವ್ರು ಯಾರು ಹೇಳ್ತಾರೋ ಆ ಸೀಟನ್ನು ತೊಗೊಂಡು ಸುಮ್ಮನೆ ಖಾಲಿ ಮಾಡ್ಕೊಂಡು ಹೋಗೋ ಜಾಗ. ಅವ್ರೇನಾದ್ರು ಕ್ಯಾಂಡಿಡೇಟ್ ಹಾಕಿದ್ರೆ ಕಾಂಗ್ರೆಸ್ ಹೋಗ್ಬಿಡ್ತಾರೆ ಆಮೇಲೆ. ಹಾಗಾಗಿ ಕಾಂಗ್ರೆಸ್ಸಿನಲ್ಲಿ ಗಂಭೀರವಾಗಿ ತೊಗೊಳಕ್ಕಾಗಲ್ಲ ಆ ವಿಚಾರದಲ್ಲಿ. ಹಾಗಾಗಿ ಇವರೇನಾದ್ರು ಓಪನ್ ಮಾಡಿದ್ರೆ ಅಮೇಝಿಂಗ್ ಡೆವಲಪ್ಮೆಂಟ್ ಇನ್ ಸೌತ್ ಇಂಡಿಯನ್ ಪಾಲಿಟಿಕ್ಸ್, ಅದರಲ್ಲೂ ತಮಿಳ್ನಾಡು. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಹೆಚ್ಚು ಪಾಲು ಅಂತಿದ್ದಾರೆ. 60 ಚಿಲ್ಲರೆ ಇದ್ದರು, ಈ ಸರಿ 70 ಆಸುಪಾಸಿಗೆ ಹೋಗಿ ನಿಂತ್ಕೋತಾರೆ ಅಂತ ಹೇಳ್ತಿದ್ದಾರೆ. ದಟ್ಸ್ ಅಗೈನ್ ಸಮಥಿಂಗ್ ಅಗೈನ್ ಯೋಚನೆ ಮಾಡಬೇಕೆಲ್ಲರೂ. ಯಾಕಂದರೆ ಕಳೆದ ಬಾರಿನೇ ಅವ್ರಿಗೆ 52%, 51, 53% ಓಟ್ ಬಂದು ಆಗೋಗಿತ್ತು ಅವ್ರಿಗೆ. ಸ್ಯಾಚುರೇಷನ್ಗೆ ಹೋಗಿದ್ದಾರೆ, ಇನ್ನು ಬರೋಕ್ಕಾಗಲ್ಲ ಅವ್ರಿಗೆ ಅಂತ ಎಲ್ಲರ ಲೆಕ್ಕಾಚಾರ ಆಯ್ತು. ಇನ್ನು ಇಳಿಬೇಕು ಅವ್ರ ಗ್ರಾಫು ಅಂತ. ಅದು ಏರೇ ಇದೆ, ಮತ್ತೆ 8-9 ಸೀಟೇ ರೈಸ್ ಆಗ್ತಾ ಇದ್ದಾರೆ. ಆಶ್ಚರ್ಯ. ಗುಜರಾತ್, ಛತ್ತೀಸ್ಗಢದಲ್ಲಿ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅವ್ರಿಗೆ, ಹಂಗಂಗೆ ಅಷ್ಟನ್ನು ಹೊಡೆದು ಬಿಸಾಕ್ತಾರೆ ಅಂತ. ಮಧ್ಯಪ್ರದೇಶ, ದೆಹಲಿನಲ್ಲೂ ಕೂಡ ಸೇಮ್ ಟು ಸೇಮ್ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಂಗಾಳದಲ್ಲಿ TMCಗಿಂತ ಹೆಚ್ಚು ಸ್ಥಾನ ಬರುತ್ತೆ ಬಿಜೆಪಿಗೆ ಅಂತ ಅವ್ರ ಲೆಕ್ಕಾಚಾರ. ತೆಲಂಗಾಣನಲ್ಲಿ ಕಾಂಗ್ರೆಸ್ಗೆ ಸಮಾನವಾಗಿ ಪೈಪೋಟಿ ಕೊಡ್ತಾರೆ ಅಂತ. ಅಗೈನ್ ಅನ್ಬಿಲಿಯಬಲ್ ಚೇಂಜ್. ಅಲ್ಲೊಂದು ರೀಜನಲ್ ಪಾರ್ಟಿ ಇದ್ದಂಥ BRS ಆ ಜಾಗನ ಬಿಟ್ಕೊಡೋ ಹಂಗೆ ಕಾಣಿಸ್ತಾ ಇದೆ. ಆ ಜಾಗನ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಫಿಲಪ್ ಮಾಡ್ತಿರೋ ಹಂಗೆ ಕಾಣಿಸ್ತಿದೆ ಅಲ್ಲಿ. ಸೊ ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು BRS, ಇಲ್ಲಿ JDS ಕಾದಂಗೆ, ಆಗ ಅಲ್ಲಿ ಪ್ರಿನ್ಸಿಪಲ್ 2 ರಾಷ್ಟ್ರೀಯ ಪಕ್ಷಗಳು ಫೈಟಿಂಗ್ ಸ್ಟಾರ್ಟ್ ಮಾಡಿಬಿಡುತ್ತವೆ. ಈಗ ಇಲ್ಲಿ JDS ಕಂಟೆಸ್ಟ್ ಮಾಡಿದ್ದಾರೆ, ಅವ್ರಿಗೆ 2-3 ಸೀಟ್ ಬರ್ಬೋದು, ಅವ್ರು ಉಳ್ಕೋಬೋದು, ಅವ್ರು ತಮ್ಮ ಪಕ್ಷವನ್ನು ಕಟ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ತೋರಿಸ್ಬೋದು, ಆಸೆ ಬರ್ಬೋದು, ಅವ್ರಿಗೆ ಎಲ್ಲ ಬರ್ಬೋದು. ಅಲ್ಲಿ BRSಗೇನವ್ರು ಹಾಗೆ ಆದರೆ ಮತ್ತೆ ಬಿಜೆಪಿನೇ ಅಲ್ಲಿ ಆಲ್ಟರ್ನೇಟ್ ಆಗುತ್ತೆ. ಆಂಧ್ರಾನಲ್ಲಿ NDA ಕೂಟಕ್ಕೆ ಹೆಚ್ಚು ಸ್ಥಾನ ಬರುತ್ತೆ ಅಂತಿದ್ದಾರೆ, ವಿಚ್ ಇಸ್ ಜಗನ್, ಪವನ್ ಆ್ಯಂಡ್ BJP. ಅದು ರಾಜಸ್ಥಾನ್ ಮತ್ತು ಬಿಹಾರಲ್ಲಿ ಮಾತ್ರ ಒಂದಷ್ಟು ಸ್ಥಾನಗಳನ್ನು ಅಷ್ಟ ತೋರಿಸ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ರಾಜಸ್ಥಾನಲ್ಲಿ 3-4 ಸೀಟ್ ಆಗುತ್ತೆ ಅಂತಾರೆ. ಬಿಹಾರದಲ್ಲೂ ಒಂದು ಸ್ವಲ್ಪ ಸೀಟ್ಗಳು ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ಅವರು ಫಾರ್ ಎಕ್ಸಾಂಪಲ್ ಬಂಗಾಳ ಹೆಚ್ಚು ಸೀಟ್ಗಳು, ತೆಲಂಗಾಣ, ಆಂಧ್ರ ಇಲ್ಲೆಲ್ಲ ಕವರ್ ಅಪ್ ಮಾಡಿ ಮ್ಯಾನೇಜ್ ಮಾಡಿಬಿಡ್ತಿದ್ದಾರೆ.
ಎಲ್ಲೂ ಕಳ್ಕೊಳ್ಳೋ ಪರಿಸ್ಥಿತಿಯ ಕಾರಣ ಅಲ್ಲ ಅಲ್ಲಿ ಕಳ್ಕೊಂಡಿದ್ದನ್ನು ಇಲ್ಲಿ ಗೈನ್ ಮಾಡ್ಕೊಂಡು ಮ್ಯಾನೇಜ್ ಮಾಡಿ. ಹಾ, ಹಾಗಾಗಿ ಅವರು ಬಚಾವ್ ಆಗ್ತಾರೆ ಅನ್ಸತ್ತೆ. ಮಹಾರಾಷ್ಟ್ರದಲ್ಲೂ NDAಗೆ ಹೆಚ್ಚು ಬರ್ಬೋದು ಅಂತಿದ್ದಾರೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಬರುತ್ತೆ. ಆದರೆ BJPನವರು ಬಿಟ್ವೀನ್ 2 and 4, 2 and 6, 3 and 6 ಸೀಟ್ಸಲ್ಲಿ ಇರಬಹುದು ಅಂತಿದ್ರೆ, ಹರಿಯಾಣ ಭಾಳ ಜನ ಅಂದ್ಕೊಂಡಿದ್ದು ಆ್ಯಂಟಿ ಇನ್ಕಂಪೆನ್ಸಿ ಇದೆ ಹರಿಯಾಣನಲ್ಲಿ BJP ಮಕಾಡೆ ಮಲ್ಕೋತಾರೆ ಸರಿ ಅಂತ ಲೆಕ್ಕ ಹಾಕ್ತಿದ್ರು. ಹಂಗೆ ಕಾಣಿಸ್ತಿಲ್ಲ. 6 ರಿಂದ 8 ಸೀಟ್ ಹರಿಯಾಣಲ್ಲಿ ಸ್ಟಿಲ್ ಅವ್ರು ಹೋಲ್ಡ್ ಮಾಡೋ ಹಂಗೆ ಕಾಣಿಸ್ತಾ ಇದೆ ಹೌದು ಸದ್ಯಕ್ಕೆ. ಹರಿಯಾಣ.